ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳಗ್ ಬರ್ಬೋದಾ? ಸೂರ್ಯ, ಅಲ್ಲಿ ಯಾಕೆ ನಿಂತಿದ್ಯಾ? ಬಾ ಒಳಗೆ. ಏನಾಯ್ತು? ಏನಾದ್ರೂ ಬೇಕಿತ್ತಾ? ನಿನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ಗೇನಾಗಿದೆ? ಹುಷಾರಾಗಿ ಇದೀನಲ್ಲ. ಹಾಗಲ್ಲ ಸುರಭಿ, ನೀನು ನಮಗೋಸ್ಕರ ಅಷ್ಟು ದೊಡ್ಡ ರಿಸ್ಕ್ ತಗೊಂಡು ಜೀವನೂ ಲೆಕ್ಕಿಸ್ದೆ ಊಟ ತಗೊಂಡು ಬಂದೆ. ಆದ್ರೆ ನಾನು ಆ ಕ್ಷಣಕ್ಕೆ ಏನೂ ಯೋಚಿಸ್ದೆ ಏಕಾಏಕಿ ನಿನ್ನನ್ನು ಬೈದ್ಬಿಟ್ಟೆ. ಈಗ ನನಗದರ ಬಗ್ಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇದೆ. ಅಯ್ಯೋ, ನಿನ್ ಟೆನ್ಷನ್ ನಿನಗಿರುತ್ತಲ್ವಾ ಸೂರ್ಯ? ಅದು ಅಲ್ಲದೆ ನೀನು ನಿನ್ ಜೀವನ ಒತ್ತೆ ಇಟ್ಟು ರಿಸ್ಕ್ ತಗೊಂಡೆ ಅಲ್ಲಿಗೆ ಹೋಗಿದ್ದಲ್ವಾ? ಆ ಕ್ಷಣದಲ್ಲಿ ಕೋಪ ಬರೋದು ಸಹಜನೇ. ಅದಕ್ಕೆ ಯಾಕೆ ನೀನ್ ಇಷ್ಟೊಂದು ನೊಂದ್ಕೊಂಡಿದ್ಯಾ? ಇದ್ದಕ್ಕಿದ್ದ ಹಾಗೆ ಹುಲಿ ಬಂತು, ಗುಂಡಿನ ಶಬ್ದ ಕೇಳಿಸ್ತು. ನನಗಂತೂ ನೀನೆಲ್ಲಿದ್ದೀಯಾ, ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಅರೆ ಕ್ಷಣ ಜೀವನೇ ಹೊರಟೋಗಿತ್ತು. ನನಗೆ ಗೊತ್ತಿಲ್ಲದೆ ಒಂಥರ ನನ್ನ ಮನಸ್ಸೊಳಗೆ ಆತಂಕ ಆವರಿಸ್ಕೊಂಡ್ಬಿಡ್ತು. ಕಾಳಿ ಬೆಟ್ಟದಲ್ಲಿ ನಡೆದಿರೋ ಘಟನೆ ಎಲ್ಲ ನೆನಪಿಗೆ ಬಂತು. ಹಾಗಾಗಿ ಎದ್ನೋ ಬಿದ್ನೋ ಅಂತ ಹೊರ ಬಂದೆ. ನನಗೆ ಅರಿವಿಲ್ಲದೆ ನಿನ್ನನ್ನು ಹುಡ್ಕೋದಕ್ಕೆ ಶುರು ಮಾಡ್ತೆ. ಇಲ್ಲಿವರೆಗೂ ನನಗೆ ಯಾವತ್ತೂ ಹೀಗಾಗೇ ಇರಲಿಲ್ಲ. ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು. ಊಟ ಮಾಡ್ತಾ? ಹಾ, ಆಯ್ತು. ಸರಿ, ಹಾಗಾದ್ರೆ ನೀನ್ ಮಲ್ಕೋ. ಸೂರ್ಯ, ಇನ್ನು ಹೀಗೆ ಏನಾದ್ರೂ ಹೇಳ್ತಾ ಇರು ಸೂರ್ಯ. ಹೇಳೋದೇನಿದೆ, ಏನೂ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಮಾತಾಡಬಾರ್ದಾಗಿತ್ತ ಸೂರ್ಯ? ಗುಡ್ ನೈಟ್. ಗುಡ್ ನೈಟ್. ನನಗಂತೂ ನೀನೆಲ್ಲಿದ್ದೀಯಾ, ನಿನ್ನ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಅರೆ ಕ್ಷಣ ಜೀವನೇ ಹೊರಟೋಗಿತ್ತು. ನನಗೆ ಅರಿವಿಲ್ಲದೆ ನಿನ್ನನ್ನು ಹುಡ್ಕೋದಕ್ಕೆ ಶುರು ಮಾಡ್ತೆ. ಇಲ್ಲಿವರೆಗೂ ನನಗೆ ಯಾವತ್ತೂ ಹೀಗಾಗೇ ಇರಲಿಲ್ಲ. ಗುಡ್ ನೈಟ್. ಅಣ್ಣ. ಏನಮ್ಮ, ಊಟ ಆಯ್ತಾ? ಹಾ ಅಣ್ಣ, ನಂದು ಊಟ ಆಯ್ತು. ಅಲ್ಲಣ್ಣ, 2 ದಿನದಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾನೆ ಇದ್ದೀನಿ. ನೀನ್ ನೋಡಿದ್ರೆ ಬಿಡುವಿಲ್ದಂಗ್ ಓಡಾಡ್ತಾನೆ ಇದೀಯಾ. ನಾನೇನಮ್ಮ ಮಾಡ್ಲಿ, ನಿನಗೆ ಗೊತ್ತಲ್ಲ, ಊರಲ್ಲಿ ಹುಲಿ ಹಾವಳಿ ಶುರು ಆಗ್ಬಿಟ್ಟಿದೆ. ಎಲ್ಲರೂ ಆ ಭಯದಿಂದ ಕೆಲಸ ಬಿಟ್ಟು ಮನೆಯಲ್ಲೇ ಕೂತಿದ್ದಾರೆ. ಹೇಗಾದ್ರೂ ಮಾಡಿ ಅದನ್ನ ಆದಷ್ಟು ಬೇಗ ಹಿಡಿದಾಕ್ಬೇಕಲ್ವಾ? ಆ ಕೆಲಸದಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅಷ್ಟೇ. ಸಾರಿಮ್ಮ, ಏನು ವಿಷಯ ಹೇಳು? ಅಣ್ಣ, ನಮ್ಮ ಮಾವನವರು ನಿನ್ ಜೊತೆ ಮಾತಾಡ್ಬೇಕು ಅಂತ ಫೋನ್ ಟ್ರೈ ಮಾಡ್ತಾನೆ ಇದ್ದಾರೆ. ನೀನು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರು. ನನಗೆ ಕಾಲ್ ಮಾಡಿದಾಗ್ಲೂ ನೀನು ನನ್ನ ಕೈಗೆ ಸಿಗ್ತಿಲ್ಲ. ಅದಕ್ಕೆ ನಿನಗೆ ವಿಷಯ ಗೊತ್ತಿಲ್ಲ. ಅಯ್ಯೋ,
ದಿನಕ್ಕೆ ಎಷ್ಟೊಂದು ಮಿಸ್ ಕಾಲ್ಸ್ ಬಂದಿರ್ತವೆ, ನಾನು ಸರಿಯಾಗಿ ಗಮನಿಸ್ಲೇ ಇಲ್ಲ. ಎಂಥ ಕೆಲಸ ಆಗೋಯ್ತು, ಅವ್ರೇನು ತಿಳ್ಕೊಂಡಿರ್ತಾರೋ ಏನೋ. ಇರು, ನಾನು ಈಗಲೇ ಫೋನ್ ಮಾಡಿ ವಿಚಾರಿಸ್ತೀನಿ. ಪರವಾಗಿಲ್ಲ ಅಣ್ಣ, ಕೆಲವೊಂದ್ಸಲ ಅವ್ರು ಬ್ಯುಸಿಯಾಗಿರ್ತಾರೆ, ಇನ್ ಕೆಲವೊಂದ್ಸಲ ನೀನು ಬ್ಯುಸಿಯಾಗಿರ್ತೀಯ. ಅದಕ್ಕೆ ವಿಷಯನ ನನಗೆ ತಿಳ್ಸಕ್ ಹೇಳಿದ್ದಾರೆ.